ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ WPL 2024 ಆಫ್ ದ ಫೇಸ್ ಇನ್ನೇನು ಕಂಪ್ಲೀಟ್ ಆದಂಗೆನೆ ಲೆಕ್ಕ. ಲಾಸ್ಟ್ ಮ್ಯಾಚ್ ಮುಗಿದಾದ್ಮೇಲೆ ಇನ್ನೂ ಒಂದು ಮ್ಯಾಚ್ ಬಾಕಿ ಇದೆ, ಗುಜರಾತ್ ಜೈಂಟ್ಸ್ ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್. ಈ ಮ್ಯಾಚ್ ಏನಾದ್ರು ಆಯಿತು ಅಂದರೆ ಆಫ್ ದ ಫೇಸ್ ಕಂಪ್ಲೀಟ್ ಆದಂಗೆನೆ. ಈ ಆಫ್ ದ ಫೇಸ್ ಕಂಪ್ಲೀಟ್ ಆಗಾದ್ಮೇಲೆ ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಪಾಯಿಂಟ್ಸ್ ಟೇಬಲ್ ನೋಡ್ಕೊಂಡ್ರೆ ಇವಾಗ ಒಂದು ಪಿಕ್ಚರ್ ಸಿಗ್ತಾ ಇದೆ ನಮಗೆ, ಯಾರು ಮೇಲ್ಗಡೆ ಇದ್ದಾರೆ ಯಾರು ಕೆಳಗಡೆ ಇದ್ದಾರೆ ಅಂತ. ನಮ್ಮ RCB 4ನೇ ಪೊಸಿಷನಲ್ಲಿ ಇವಾಗ ಸೆಟಲ್ ಆಗಿದೆ. ಸ್ಟಾರ್ಟ್ ಆದಾಗ ಅವನು ಅಜ್ಜಿ ಟಾಪಲ್ಲಿ ಕೂತ್ಕೊಂಡಿದ್ದು ಫಸ್ಟ್ 2 ಮ್ಯಾಚ್ ಆದಾಗ ಟಕ ಅನ್ನಂಗೆ 2 ಫುಟ್ ಕೆಳಗಡೆ ಬಂದ್ಬಿಟ್ಟಿದ್ದೀವಿ. 2 ಫುಟ್ ಅಂಡ್ 3 ಫುಟ್ ಕೆಳಗಡೆ ಬಂದ್ಬಿಟ್ಟು 3 ಸ್ಟೆಪ್ ಕೆಳಗಡೆ ಬಂದ್ಬಿಟ್ಟಿದ್ದೀವಿ ನಾವು. ಮೊದಲನೇ ಪೊಸಿಷನಿಂದ ಸ್ಟ್ರೈಟಾಗಿ 4ನೇ ಪೊಸಿಷನ್ಗೆ ಬಂದು ಕೂತ್ಕೊಂಡಿದ್ದೀವಿ ವಿತ್ ನೆಗೆಟಿವ್ ರನ್ ರೇಟು. ಯಾಕಂದರೆ ಲಾಸ್ಟ್ ಮ್ಯಾಚ್ ವರ್ಸ್ಟಾಗಿ ಸೋತಿರೋದ್ರಿಂದ ವರ್ಸ್ಟಾಗಿದೆ ರನ್ ರೇಟು. GGಗಿಂತ ಏನು ವರ್ಸ್ಟಾಗಿಲ್ಲ ಅಂತ ಅನ್ಬೋದು ನೀವು, ಬಟ್ GG ನನ್ನ ಪ್ರಕಾರ ಅವ್ರು ಇದೇ ಸ್ಲಾಟು, ಈ 5ನೇ ಸ್ಲಾಟ್ ಬಿಟ್ಬಿಟ್ಟು ಮೇಲ್ಗಡೆ ಕೆಳಗಡೆ ಹೋದ್ರೆ ಕೇಳ್ಕೊಳ್ಳಿ. ಲಾಸ್ಟ್ ಟೈಮು 5ನೇ ಸ್ಲಾಟು, ಈ ಟೈಮು 5ನೇ ಸ್ಲಾಟು ಪಕ್ಕಾ ಫಿಕ್ಸು. ಬಟ್ ನಮ್ಮ RCB ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ ಅಷ್ಟೇನೆ ಈ ಸಲ. ನನ್ನ ಪ್ರಕಾರ ಅದೇ ಸ್ವಲ್ಪ ಕ್ವಾಲಿಫೈ ಆಗುವಂಥ ಎಬಿಲಿಟಿ ಇರುವಂಥ ಟೀಮು ಈ ಸಲ RCB ಒಂಥರ ಕಾಣಿಸ್ತದೆ. ಅಂದರೆ ಲಾಸ್ಟ್ ಟೈಮ್ ಇರೋದ್ರಲ್ಲಿ ಹೇಳ್ತಿರೋದು ನಾನು, ಲಾಸ್ಟ್ ಟೈಮು ಕ್ವಾಲಿಫೈ ಆಗ್ದಂಗೆ ಉಳ್ಕೊಂಡ್ರಲ್ಲ RCB ಮತ್ತು ಗುಜರಾತ್ ಜೈಂಟ್ಸು, ಇವರಿಬ್ಬರಲ್ಲಿ ಹೇಳ್ತಾ ಇರೋದು. RCBಗೆ ಸ್ವಲ್ಪ ತಾಕತ್ತಿದೆ ಈ ಸಲ ಕ್ವಾಲಿಫೈ ಆಗೋದ್ರಲ್ಲಿ, ಗುಜರಾತ್ ಜೈಂಟ್ಸಿಗೆ ತಾಕತ್ತು ಕಾಣಿಸ್ತಿಲ್ಲ. ಯಾಕಂದರೆ 3 ಮ್ಯಾಚ್ ಉಡಾಯಿಸ್ಕೊಂಡಿದ್ರೆ ವರ್ಸ್ಟಾಗಿ ಸೋತರು. ಏನು ಫುಲ್ಲು ಅಂಥ ಕ್ಲೋಸ್ ಮಾರ್ಜಿನಲ್ಲಿ ಸೋತರು ಅನ್ನೋ ಥರನೂ ಇಲ್ಲ, ವರ್ಸ್ಟಾಗಿ ಸೋತಿದ್ದಾರೆ. ಆದ್ದರಿಂದ ನನ್ನ ಪ್ರಕಾರ ಕಾಂಪಿಟೇಷನಿಂದ ಇವರು ಆಗಲೇ ಒಂಥರ ಈಚೆ ಉಳ್ಕೊಂಡ್ರೆ ಲೆಕ್ಕನೇ. ಬಟ್ ಗೊತ್ತಿಲ್ಲ, ಏನೋ ಒಂಥರ ಅಯ್ಯೋನ್ ಎನರ್ಜಿ ಬಂದ್ಬಿಡ್ಬೋದು, ಬಟ್ ನನ್ನ ಪ್ರಕಾರ ಬರೋದಿಲ್ಲ. ಸೊ ಮುಂಬೈ ಇಂಡಿಯನ್ಸ್ ನೋಡ್ತಿರ್ಬೋದು, 3 ಮ್ಯಾಚ್ನಾಗ ಗೆದ್ಬಿಟ್ಟು ಆಲ್ರೆಡಿ ಒಂಥರ ತುದಿಗಾಲಲ್ಲಿ 6 ಪಾಯಿಂಟ್ನ ತಗೊಂಡು ಆರಾಮಾಗಿ ಶಿಸ್ತಾಗಿದ್ದಾರೆ. ಇನ್ನೊಂದು ಮ್ಯಾಚ್ನಾಗ ಗೆಲ್ತು ಅಂದರೆ ಅವ್ರು ಒಂಥರ ಕ್ವಾಲಿಫೈ ಆದಂಗೆ. RCBನ ಎಷ್ಟು ಮ್ಯಾಚ್ ಗೆಲ್ಲಬೇಕು, ಕ್ವಾಲಿಫೈ ಆಗಬೇಕು ಅಂತ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೊಂದು ಮ್ಯಾಚ್ ಇದೆ. ಆಫ್ ದ ಫೇಸ್ ಕಂಪ್ಲೀಟ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ಸ್ಲಾಟಲ್ಲಿ ಇರ್ತಾರೆ ಅಂತ. ಅವರು ಮೊದಲನೇ ಸ್ಥಾನದಲ್ಲಾರು ಇರ್ಬೋದು ಅಥವಾ 2ನೇ ಸ್ಥಾನದಲ್ಲಿ ಬೇಕಾದ್ರೂ ಇರ್ಬೋದು. ಆಫ್ ದ ಫೇಸ್ ಕಂಪ್ಲೀಟ್ ಆದಮೇಲೆ ಅವ್ರದ್ದು ರನ್ ರೇಟು ಡೆಲ್ಲಿ ಕ್ಯಾಪಿಟಲ್ಸ್ ಮಸ್ತಾಗಿರೋದು ಮುಂಬೈ ಇಂಡಿಯನ್ಸ್ಗಿಂತ. UP ವಾರಿಯರ್ಸ್ ಕೂಡ ಸೇಮ್ ಪ್ಯಾಟರ್ನ್ ಇದೆ, ನಮ್ಮ RCB ಪ್ಯಾಟರ್ನ್ ಅಲ್ಲಿ ಇದ್ದಾರೆ. ಬಟ್ ರನ್ ರೇಟ್ ಅವ್ರದ್ದು ಪಾಸಿಟಿವ್ ಆಗಿದೆ, ನಮ್ದು ನೆಗೆಟಿವ್ಗೆ ಬಿದ್ದಿದೆ. ಲಾಸ್ಟ್ ಮ್ಯಾಚ್ ವರ್ಸ್ಟಾಗಿ ಸೋತಿದ್ರಿಂದ ನಾವು ನೋಡಿ ಫಸ್ಟ್ 2 ಮ್ಯಾಚ್ ಒಂಥರ ಹೆಂಗಿದ್ವಿ, ರಾಜಾರೋಷವಾಗಿ ಟಾಪ್ ಆಫ್ ದ ಟೇಬಲ್ ಕೂತ್ಕೊಂಡಿದ್ವಿ, ವಿತ್ ಮಸ್ತ್ ರನ್ ರೇಟ್ ಅಲ್ಲಿ ಕೂತ್ಕೊಂಡಿದ್ವಿ. ಲಾಸ್ಟ್ 2 ಮ್ಯಾಚ್ ಡಬ್ಬಾ ತರ ಸೋತಿರೋದ್ರಿಂದ, ಅದು ಲಾಸ್ಟ್ ಮ್ಯಾಚ್ ವರ್ಸ್ಟಾಗಿ ಸೋತಿರೋದ್ರಿಂದ ಟಕ ಅಂತ ಒಂದೊಂದೇ ಸ್ಟೆಪ್ ಕೆಳಗಡೆ ಎಳ್ಕೊಂಡ್ ಬಂದಿದ್ದೀವಿ 4ನೇ ಪೊಸಿಷನ್ಗೆ. ಒಂಥರ ಲಾಸ್ಟ್ ಟೈಮ್ದು ಪಾಯಿಂಟ್ಸ್ ಟೇಬಲ್ ಇಂದ ಒಂಥರ ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಗುಜರಾತ್ ಜೈಂಟ್ಸ್ ಮತ್ತೆ RCB ಕ್ವಾಲಿಫೈ ಆಗಿರಲಿಲ್ಲ, ಅದೇ ತರನೇ ಕಾಣಿಸ್ತಿದೆ. ಆಫ್ ದ ಫೇಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಾದ್ಮೇಲೆ RCB ಕ್ವಾಲಿಫೈ ಆಗೋದಿಲ್ವಾ ಗುರು ಈ ಸೀಸನ್ ಅಂತ ಕೇಳಿದ್ರೆ, RCBಗೆ ಕ್ವಾಲಿಫೈ ಆಗುವಂಥ ಅರ್ಹತೆ ಯೋಗ್ಯತೆ ಎಲ್ಲ ಈ ಒಂದು ಸೀಸನ್ ಅಲ್ಲಿ ಇದೆ. ಇನ್ನು ಬರೋವಂಥ 4 ಮ್ಯಾಚ್ ಏನಿದೆ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಈ 4 ಮ್ಯಾಚಲ್ಲಿ 3 ಮ್ಯಾಚ್ ಏನಾದ್ರು ಗೆದ್ಬಿಡ್ತು ಅಂತಾರೆ. 4 ಮ್ಯಾಚ್ ಗೆಲ್ಲಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ನಾವು. ಬಟ್ 3 ಮ್ಯಾಚ್ನ ಗೆಲ್ತು ಅಂದರೆ 100% ಕ್ವಾಲಿಫೈ ಆಗ್ತಾರೆ RCB. 2 ಮ್ಯಾಚ್ನ ಗೆಲ್ತು ಅಂದ್ರೂ ಕೂಡ ಕ್ವಾಲಿಫೈ ಆಗುವಂಥ ಸಾಧ್ಯತೆನೇ ಇರುತ್ತೆ. ಬಟ್ ರನ್ ರೇಟ್ ಎಲ್ಲ ಮ್ಯಾಟ್ರ್ ಬಂದರೂ ಬರಬಹುದು. ಬಟ್ ನನ್ನ ಪ್ರಕಾರ 3 ಮ್ಯಾಚ್ನ ಗೆಲ್ತು ಅಂದರೆ ಸಲೀಸಾಗೆ ಯಾವುದೇ ರನ್ ರೇಟ್ ಆಧಾರ ಆಗಿದ್ದಾರೆ ಏನು ಬೇಕಾಗಿಲ್ಲ, ಶಿಸ್ತಾಗಿ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಪ್ಯಾಟರ್ನ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಟಾಪ್ 3 ಟೀಮ್ಸ್ ಟು ಪ್ಲೇ ಆಫ್ಸು ಸ್ಟ್ರೈಟ್ ಅವೇ ಫೈನಲ್ಸ್ಗೆ ಹೋಗ್ತಾರೆ. ಟಾಪಲ್ಲಿ ಫಸ್ಟ್ನೇ ಪೊಸಿಷನಲ್ಲಿ ಕ್ವಾಲಿಫೈ ಆಗಿರುವಂಥ ಟೀಮು, ಅಂದರೆ ಗ್ರೂಪ್ ಸ್ಟೇಜ್ ಎಂಡ್ ಆಗುವಂಥ ಟೀಮಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರು ಇರ್ತಾರೋ ಸ್ಟ್ರೈಟಾಗಿ ಫೈನಲ್ಗೆ ಹೋಗ್ತಾರೆ. 2 ಮತ್ತು 3ನೇ ಸ್ಥಾನದಲ್ಲಿರೋರು ಎಲಿಮಿನೇಟರ್ ಆಡ್ತಾರೆ ಅಥವಾ ಸೆಮಿಫೈನಲ್ ಅಂತಲೂ ಕೂಡ ಅನ್ಕೊಬಹುದು. ಸೊ ಟೋಟಲ್ಗೆ 3 ಟೀಮ್ಗಳು ಕ್ವಾಲಿಫೈ ಆಗ್ತವೆ, 2 ಟೀಮು ಇಲ್ಲೇ ಎಕ್ಸಿಟ್ ಆಗ್ತವೆ. ಸೊ ಆದ್ರಿಂದ ಹೇಳ್ತಿರೋದು RCB ಟಾಪ್ 3 ಫಿನಿಶ್ ಮಾಡಬೇಕು ಅಂತಂದರೆ ನಮ್ಮ ಏಮ್ ಏನಿದ್ರು ಕೂಡ ಟಾಪ್ ನಂಬರ್ 1 ಅಲ್ಲಿನೇ ಇರುತ್ತೆ. ಯಾಕಂದರೆ ನಂಬರ್ 1 ಹೋಗ್ಬಿಡ್ತು ಅಂದರೆ ಶಿಸ್ತಾಗಿ ಆರಾಮಾಗಿ ಫೈನಲ್ ಹೊಡೆದ್ಬಿಡ್ಬೋದು, ಫೈನಲ್ಗೆ ಹೋಗ್ಬಿಡ್ಬೋದು ಅಂತ. ಇನ್ನು 4 ಮ್ಯಾಚ್ನಲ್ಲೂ ಗೆದ್ಬಿಡ್ತು ಅಂದರೆ ನಮ್ಮ RCB ಹೋಗ್ಬೋದು. ಯಾರಿಗೆ ಗೊತ್ತು ಗುರು, ಟಾಪ್ ಪೊಸಿಷನ್ಗೆ ಹೋಗ್ಬೋದು. ಯಾಕಂದರೆ ಮುಂಬೈ ಇಂಡಿಯನ್ಸ್ ಕೂಡ ಸೋಲ್ಸ್ತೀವಿ ಅಂತ ಅನ್ಕೊಳ್ಳಿ, ಟಾಪ್ ಪೊಸಿಷನ್ಗೆ ಹೋಗ್ಬೋದು. 4 ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು. ಬಟ್ ಆಗಲಿಲ್ಲ ಅಂತಂದರೆ 3 ಆದರೂ ಮಾಡ್ಬೇಕು. 3 ಹೊಡಿದ್ರು ಅಂತಂದರೆ 100% ನನ್ನ ಪ್ರಕಾರ ಅವರು ಆಡ್ತಾರೆ, ಎಲಿಮಿನೇಟರು ಪಕ್ಕ ಆಡ್ತಾರೆ. ಅದು ಆಗಿಲ್ಲ ಅಂತಂದರೆ 2 ಆದರೂ ಗೆಲ್ಲೇಬೇಕು. ಯಾಕಂದರೆ ರನ್ ರೇಟ್ ಎಲ್ಲ ಮ್ಯಾಟ್ರಿಗೆ ಬರೋದ್ರಿಂದ ಸ್ವಲ್ಪ ಸೈಕ್ ಆಗುತ್ತೆ ಅಂತ ಅನಿಸುತ್ತೆ. ಒಟಲ್ RCB ನನ್ನ ಪ್ರಕಾರ 3 ಮ್ಯಾಚ್ನ ಗೆಲ್ಲೇಬೇಕು, ಶಿಸ್ತಾಗಿ ಆರಾಮಾಗಿ ಇಲ್ಲಿ ಕ್ವಾಲಿಫೈ ಆಗಬೇಕು ಅಂತಂದರೆ RCB ಮುಂದೆ ಇರೋದು 4 ಮ್ಯಾಚಲ್ಲಿ ಅಟ್ಲೀಸ್ಟ್ ಅಲ್ಲ, ಅದು ಗತಾಯ ಆದ್ರೂ ಕೂಡ ಒಂದು 3 ಮ್ಯಾಚ್ನ ಗೆಲ್ಲಬೇಕು ಅಂತ ಅನ್ಕೊಂಡಿರ್ತಾರೆ RCBನೂ ಕೂಡ. ಯಾಕಂದರೆ ಎಲ್ಲ ಮ್ಯಾಚ್ನೂ ಗೆಲ್ಲಬೇಕು ಅನ್ನೋದು ಕೂಡ ತಪ್ಪಾಗೋದು, ಗೆಲ್ಲಕ್ಕಾಗೋದಿಲ್ಲ ಅಂತಲೂ ಕೂಡ ಹೇಳ್ತಿಲ್ಲ. 4 ಹೊಡೆದಿರೋಂಥ ಟೀಮ್, 4 ಏನು ಗುರು, 5-6 ಕನ್ಸಿಕ್ಯೂಟಿವ್ ಆಗಿ ಹೊಡೆದಿರೋಂಥ ಟೀಮ್ಗಳು ಕೂಡ ಇದ್ದಾವೆ IPL ಅಲ್ಲಿ. ನೋಡೋಣ ಏನು ಆಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು, RCB ಈ ಸೀಸನ್ ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ತೀರಾ ಅಥವಾ ಲಾಸ್ಟ್ ಸೀಸನ್ ಥರ GG ಮತ್ತು RCB ಕೆಳಗಡೆ ಉಳ್ಕೊಂತಾರೆ ಗುರು ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.